ನಮಸ್ತೆ. ಸ್ಮಿತಾ ರವಿಕುಮಾರ್ ಅಂತೇಳಿ MS ರಬ್ಬರ್ ಪ್ರಾಡಕ್ಟ್ ಇದ್ರದ್ದು ಪ್ರೊಪ್ರೈಟರ್ ಆಗಿದ್ದೀನಿ ನಾನು. ರಬ್ಬರ್ ಇಂಡಸ್ಟ್ರಿಯನ್ನು 7 ಇಯರ್ಸಿಂದ ನಡೆಸ್ತಾ ಇದ್ದೀನಿ. ಬೇರೆ ಒಂದು ಕಡೆ ರಬ್ಬರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ನಂತರ ನನ್ನದೇ ಆದ MS ರಬ್ಬರ್ ಪ್ರಾಡಕ್ಟ್ ಅಂತೇಳಿ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ರಬ್ಬರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಆಲ್ ಟೈಪ್ಸ್ ಆಫ್ ರಬ್ಬರ್ ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಪ್ಲಾಸ್ಟಿಕ್ಕು ಈ ಥರ ಅದಕ್ಕೆ ರಿಲೇಟೆಡ್ ಐಟಮ್ಗಳು ಕೂಡ ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ 10 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಪೀಣ್ಯ ಮತ್ತು ಆಲ್ ಓವರ್ ಬ್ಯಾಂಗ್ಳೂರು ಮತ್ತು ಆಲ್ ಓವರು ಔಟ್ ಆಫ್ ಕರ್ನಾಟಕ ಕೂಡ ನಾವು ಮೆಟೀರಿಯಲ್ಗಳನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಕಸ್ಟಮೈಸ್ಡ್ ಐಟಮ್ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಕಸ್ಟಮರ್ಸ್ದು ಯಾವುದೇ ಡಿಸೈನ್ ಐಟಮ್ಸ್ ಇದ್ದರೆ ಅವರು ನಮಗೆ ಡ್ರಾಯಿಂಗ್ ಎಲ್ಲ ಶೇರ್ ಮಾಡ್ತಾರೆ. ನಾವು ಅದಕ್ಕೆ ತಕ್ಕನಾಗಿ ಟೂಲ್ ಡೆವಲಪ್ ಮಾಡಿಕೊಂಡು ಅದನ್ನು ಪ್ರೊಡಕ್ಷನ್ ಮಾಡಿ ಸ್ಯಾಂಪಲ್ ಎಲ್ಲ ತೆಗೆದು ಅಪ್ರೂವಲ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿ ಕಸ್ಟಮರಿಗೆ ಸಪ್ಲೈ ಮಾಡ್ತೀವಿ. 3 ಮಂತ್ಸ್ ಬ್ಯಾಕಿಂದ ಪೀಣ್ಯ ರಬ್ಬರ್ ಕಂಪ್ನಿ ಅಂತೇಳಿ ಹೊಸದಾಗಿ ರಿಟೇಲ್ ಶಾಪು ಸ್ಟಾರ್ಟ್ ಮಾಡಿದ್ವಿ. ಜಾಲಹಳ್ಳಿ ಕ್ರಾಸಲ್ಲಿ ಇದೆ. ಅಲ್ಲಿ ಆಲ್ ಟೈಪ್ಸ್ ಆಫ್ ರಬ್ಬರ್ ಪ್ರಾಡಕ್ಟ್, ಇಂಡಸ್ಟ್ರಿಯಲ್ ಐಟಮ್ಸ್ಗಳನ್ನ ನಾವು ರಿಟೇಲ್ ಮತ್ತು ಹೋಲ್ಸೇಲ್ ಕೌಂಟ್ರಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಏನು ಪ್ರೊಡಕ್ಷನ್ ಮಾಡ್ತೀವೋ ಅದನ್ನು ಅಲ್ಲಿ ರಿಟೇಲ್ ಕೌಂಟ್ರಾಗಿ ನಾವು ಇದು ಮಾಡ್ತಾಯಿದ್ವಿ. ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳನ್ನ ಕವರ್ ಮಾಡಬೇಕು ಅಂತ ಹೇಳೋ ಒಂದು ವಿಷನ್ ಇದೆ. ಇದರಲ್ಲಿ ಅದೇ ರೀತಿ ರಬ್ಬರ್ ರಿಲೇಟೆಡಲ್ಲಿ ಇನ್ನೂ ಕೆಲವು ಕ್ರಿಟಿಕಲ್ ಇರುವಂಥ ಐಟಮ್ಗಳನ್ನ ಡೆವಲಪ್ ಮಾಡಲಿಕ್ಕೆ ನಾವು ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಫ್ಯೂಚರಲ್ಲಿ ರಬ್ಬರಲ್ಲೇ ಇನ್ನು ಔಟ್ಲೆಟ್ಗಳನ್ನ ಆ ಥರ, ಆಮೇಲೆ ಟೂಲ್ ಮತ್ತು ಡೈ ಮೇಕಿಂಗು ಅದರಲ್ಲೂ ಇಂಟ್ರೆಸ್ಟ್ ಇದೆ. ಫ್ಯೂಚರಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ಗಳು ಕೆಲಸಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.